ಎಲ್ಲಿದ್ದೀರಾ ಮಸ್ಕಿ ಶಾಸಕರೇ? ನೋಡ್ಲೇಬೇಕು, ನೋಡಿ ನಿಮ್ಮ ಜನರ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅಂತ ಹೇಳಿ. ನಿಮ್ಮ ಮತದಾರರ ಪರಿಸ್ಥಿತಿಯನ್ನ ಹೇಳೋರು ಇಲ್ಲ, ಕೇಳೋರು ಇಲ್ಲ ಅಂತಹ ಸ್ಥಿತಿ ಅಲ್ಲಿ ನಿರ್ಮಾಣವಾಗಿದೆ. ಇವರಿಂದ ಕೇವಲ ವೋಟ್ ಮಾತ್ರ ಬೇಕಂತೆ ಜನಪ್ರತಿನಿಧಿಗಳಿಗೆ. ರಾಯಚೂರಿನ ಮಸ್ಕಿ ಪಟ್ಟಣದ ಸೋಮನಾಥ ನಗರದ ಸ್ಥಿತಿ ಹೇಳತೀರದಾಗಿದೆ. ಕೊಳಚೆ ಮಳೆಯ ನೀರು ಮನೆಗೆ ಬಂದು ನುಗ್ತಾ ಇದ್ರೂ ಕೂಡ ಏನಾಯ್ತು ಅಂತ ಕೇಳೋರು ಇಲ್ಲ. ಹಗಲು ರಾತ್ರಿ ಎನ್ನದೆ ಹಾವು, ಚೇಳು, ವಿಷಜಂತುಗಳೆಲ್ಲವೂ ಕೂಡ ಮನೆ ಒಳಗೆ ಬಂದು ಸೇರ್ತಾ ಇದೆ. ಪ್ರಾಣ ಭಯದಲ್ಲೇ ಪುಟ್ಟ ಮಕ್ಕಳನ್ನ ಹಿಡಿದು ಅಲ್ಲಿನ ಜನರು ಮಲಗುವಂತ ಸ್ಥಿತಿ ನಿರ್ಮಾಣವಾಗಿದೆ. ಕಳೆದ 10 ವರ್ಷಗಳಿಂದ ಇದೇ ನಮ್ಮ ಬದುಕು ಅಂತ ಹೇಳಿ ಅಲ್ಲಿನ ಜನರು ತಮ್ಮ ಅಳಲನ್ನ ತೋಡಿಕೊಳ್ತಾ ಇದ್ದಾರೆ. ನಮಗೆ ಮೂಲಭೂತ ಸೌಕರ್ಯವನ್ನ ಕಲ್ಪಿಸಲು ವಾಸಿಗಳು ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಒಂದು ಗ್ರಾಮ, ಒಂದು ಊರು ಅಂತ ಬಂದಾಗ ಅಲ್ಲಿ ಮೂಲಭೂತ ಸೌಕರ್ಯ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗತ್ತೆ. ಅಲ್ಲಿರ್ತಕ್ಕಂತಹ ಜನರ ವೋಟ್ ಮಾತ್ರ ಬೇಕಾಗತ್ತೆ ಜನಪ್ರತಿನಿಧಿಗಳಿಗೆ. ಆದ್ರೆ ಜನಪ್ರತಿನಿಧಿಗಳು ವೋಟ್ ಹಾಕಿಸಿಕೊಂಡ ನಂತರದಲ್ಲಿ ಅವ್ರಿಗೆ ಏನ್ ಸಮಸ್ಯೆ ಆಗ್ತಾ ಇದೆ, ಏನ್ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಹೇಳಿ ಕೇಳೋದಕ್ಕೆ ಮಾತ್ರ ಅವರ ಮನೆಯ ಬಳಿಯೂ ಕೂಡ ಬರೋದಿಲ್ಲ ಅಂತ ಹೇಳಿ ಸದ್ಯ ಅಲ್ಲಿರ್ತಕ್ಕಂತಹ ಜನರು ತಮ್ಮ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಅಲ್ಲಿರ್ತಕ್ಕಂತಹ ಮನೆಗಳ ದೃಶ್ಯವನ್ನ ಗಮನಿಸ್ತಾ ಇರಬಹುದು. ಅಲ್ಲೇ ಕೊಳಚೆ ನೀರು, ಅದೇ ನೀರು ಮನೆ ಒಳಗೆ ಹೋಗ್ತಾ ಇದೆ. ಆ ಒಂದು ನೀರಿನಲ್ಲಿಯೇ ಅಂದ್ರೆ ಅಲ್ಲೇ ಅವರು ಬದುಕನ್ನ ಸಾಗಿಸಬೇಕಾದಂತ ಸ್ಥಿತಿ ನಿರ್ಮಾಣವಾಗಿದೆ. ಜೊತೆಗೆ ಸಣ್ಣ ಪುಟ್ಟ ಮಕ್ಕಳಿರ್ತಾರೆ. ಆ ಮಕ್ಕಳು ಅದೇ ನೀರನ್ನೆಲ್ಲ ಓಡಾಡೋದ್ರಿಂದ ಅವರಿಗೂ ಕೂಡ ಸಾಕಷ್ಟು ಆರೋಗ್ಯದ ಸಮಸ್ಯೆಗಳು ಎದುರಾಗುತ್ತೆ. ಆದ್ರೆ ಜನಪ್ರತಿನಿಧಿಗಳು ಮಾತ್ರ ಇದನ್ನ ಎಚ್ಚೆತ್ತುಕೊಳ್ತಾ ಇಲ್ಲ, ಈ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಮಸ್ಕಿ ಶಾಸಕರು ಏನ್ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ವೋಟ್ ಕೇಳಬೇಕಾದ್ರೆ ಬರ್ತಾರೆ, ಆ ಕೆಲಸವನ್ನ ಮಾಡ್ಕೊಡ್ತೀವಿ, ಈ ಕೆಲಸವನ್ನ ಮಾಡ್ಕೊಡ್ತೀವಿ ಅಂತ ಹೇಳಿ ಮತವನ್ನ ಹಾಕಿಸ್ಕೊಳ್ತಾರೆ. ಆದ್ರೆ ಗೆದ್ದ ನಂತರದಲ್ಲಿ ಏನೂ ಮಾಡೋದಿಲ್ಲ, ಯಾವ ಅಭಿವೃದ್ಧಿಯೂ ಕಂಡಿಲ್ಲ ನಮ್ಮ ಗ್ರಾಮ ಅಂತ ಹೇಳಿ ಸದ್ಯ ಅಲ್ಲಿನ ಜನರು ತಮ್ಮ ಅಳಲನ್ನ ತೋಡಿಕೊಳ್ತಾ ಇದ್ದಾರೆ. ಮನೆ ಕುಳಬಿರ್ತಾವಲ್ಲ ನಮ್ಗ, ನಾವೇನಿದ್ದಾರೆ ನಾವು ಬಡವರಲ್ಲಪ್ಪ, ನಾವ್ ಹೆಂಗ ಮಾಡ್ಕೋಬೇಕು? ಮತ್ತೆ ಸೋಸ್ತ್ರಿ ಮಕ್ಕಳು ಎಲ್ಲಾರು ಅಳಿಮ್ಯಾಕ ಹೋಗ್ಯಾರ, ನಾವು ಮುದಿವರಿ ನಮ್ಗೆ ಮಾಡಕ್ ಆಗ್ತದ? ಮತ್ ನಮ್ಗ ಮಾಡಕ್ ಒಂದು ಕೊಲ್ಲೆತ್ತಕ ಆಗಿಲ್ಲಪ್ಪ. ಈಗ ಹೆಂಗ ಮಾಡ್ತೀರಿ? ಮನೆಗಳು ಎಲ್ಲ ಕುದಿ ಬೀಳ್ತದಪ್ಪ. ಇದೊಂದ ಮಾಡ್ರಿ, ಸಹಾಯ ಮಾಡ್ರಿ ನಮ್ಗೆ. ಬರೀ ಎಲೆಕ್ಷನ್ ಟೈಮಲ್ಲಿ ನೋಡ್ಕೊಂಡು ಓದ್ತಾರ್ರಿ, ಮತ್ತೆ ಮತ್ತೆ ಬರೋದಿಲ್ಲ. ಅವ್ರಂದ್ರ ಗಲ್ತ್ಬೇಕು, ನಾವೇ ಸೋಲ್ಬೇಕು. ಹಂಗಾಗೈತಿ ನೋಡ್ರಿ. ಸುಮ್ಮನೆ ಇಲ್ಲಿ ಬಾಬಾ ಏನ್ ಮಾಡ್ತಾರಮ್ಮ ಇಲ್ಲಿ? ವಾರ್ಡ್ ನಂಬರ್ ಏನ್ ಬರ್ತಾರಿಲ್ಲ ಅಣ್ಣ, ಯಾರು ಬರೋದಿಲ್ಲಲ್ಲ. ರಮೇಶ್ ಬರ್ತಾನ, ರಮೇಶ್ ಬರ್ತಾನ, ಅಲ್ಲಿಗೆ ನೋಡ್ಕೊಂಡು ಹೋಗ್ತಾನ. ಆತ ಹೇಳಿ ಬಿಡಿ, ರಮೇಶ್ ಅಣ್ಣ ಹೇಳಿ ನಮ್ಗೆ ಸಾಕಾಗೈತಿ. ಮನೆ ಮುಂದ ಮಣ್ಣು ಹಾಕ್ಸಿಲ್ಲ, ಜಾಗ ಯಾರ್ದು ಯಾರಿಲ್ಲ, ಮಣ್ಣು ಹಾಕ್ಸಿಲ್ಲ, ಏನ್ ಹಾಕ್ಸಿಲ್ಲ, ಎಲ್ಲ ತಗ್ಗಾಗೈತಿ. ಮನ್ಯಾಗ ನೀರು ಬರಾಕಚ್ಚವ, ಹಾವು ಬರಾಕಚ್ಚವ. ಸಣ್ಣ ಸಣ್ಣ ಹುಡುಗರು ಅದಾರ, ಹುಡುಗರು ಬಿದ್ರೆ ಏನ್ ಮಾಡ್ಬೇಕು? ನಮ್ಗೆ ಹುಡುಗರು ಆದ್ರೆ ಹುಡುಗರು ಸಿಗ್ತದ. ರೊಕ್ಕ ಇವತ್ತು ಹೋದ್ರೆ ರೊಕ್ಕ ನಾಳೆಗೆ ಸಂಪಾದಿಸ್ತಾರ. ಇವತ್ತು ಮತ್ತೆ ಹುಡುಗರು ಆದ್ರೆ ಹುಡುಗರು ಸಿಗ್ತಾರಪ್ಪ. ಅಣ್ಣ ನಿಮ್ಮ ಪುನಃ ಬರ್ತದ, ಇದಿಟ್ಟಗ ಇದು ಮುಚ್ಚಿರಪ್ಪ ಹೆಂಗಾರ ಮಾಡಿ. ಅಮ್ಮ, ಇದು ಅಧಿಕಾರಿಗಳು ಶಾಸಕರ ಕಡೆ ಬರಲ್ಲೇನಮ್ಮ? ಬರೋದಿಲ್ಲಪ್ಪ, ಯಾರು ಬರೋದಿಲ್ಲ. ತಗ್ಗಿನಾಗ ಇದು